2018ನೇ ಸಾಲಿನಲ್ಲಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿರಾಶ್ರಿತರಿಗಾಗಿ ಪಟ್ಟಾ ಬುಕ್ ವಿತರಣೆ ಮಾಡಿದ್ದ ಫಲಾನುಭವಿಗಳಿಗೆ ಪ್ಲಾಟ್ಗಳನ್ನು ಗುರುತಿಸಿ ಅಳತೆ ಮಾಡಿಕೊಡುವಂತೆ ಆಗ್ರಹಿಸಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ 600 ಫಲಾನುಭವಿಗಳು ಸೇರಿ ಪುರಸಭೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಶಾಸಕರಾಗಿದ್ದ ವೇಳೆ ನಿರಾಶ್ರಿತರಿಗಾಗಿ ಈ ಜಾಗ ನೀಡಲಾಗಿದ್ದು ಪಟ್ಟಾ ಬುಕ್ ವಿತರಣೆ ಮಾಡಲಾಗಿದೆ. ಈ ಫ್ಲಾಟ್ಗಳು ಲಕ್ಷ್ಮೇಶ್ವರ ಪಟ್ಟಣದಿಂದ 3-4 ಕಿಲೋಮೀಟರ್ ಅಂತರದಲ್ಲಿದ್ದು ತಿಮ್ಮಿ ಗುಡ್ಡದಲ್ಲಿವೆ. ಕಾರಣ ಅಧಿಕಾರಿಗಳು ಈವರೆಗೂ ನಮ್ಮ ಜಾಗ ನಮಗೆ ಗುರುತು ಮಾಡಿಲ್ಲ, ಈಗಲಾದರೂ ಗುರುತಿಸಿಕೊಡಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲಕಾಲ ಅಧಿಕಾರಿಗಳೊಂದಿಗೆ ವಾಗ್ವಾದಕ್ಕಿಳಿದ ಫಲಾನುಭವಿಗಳನ್ನು ಸಮಾಧಾನಪಡಿಸಿ ಅಧಿಕಾರಿಗಳು ಫಲಾನುಭವಿಗಳನ್ನ ಕುರಿತು ಮಾತನಾಡಿದರು. ಕಚ್ಚಾ ಗಟಾರ ಕಚ್ಚಾ ರಸ್ತೆ ಮಾಡಿದ್ರು. ಅವತ್ತು ನಾವು ನೋಡಿದಾಗೂ ಅದು ಅಲ್ಲಿ ಇತ್ತು. ಆದರೆ ಸಮಸ್ಯೆ ಇರುವುದು ಸಂಪರ್ಕ ರಸ್ತೆ ಅಂತಂದ್ರೆ ಏನಾಗಿತ್ತು, ಅಲ್ಲಿ ನಾವು ಹೋಗಕ್ಕೆ ರಸ್ತೆನೇ ಇಲ್ಲ. ಈಗ ನಾವು ಪ್ಲಾಟನ್ನು ಇವತ್ತು ಬಟ್ ಅದು ನಾವು ಮನುಷ್ಯರು ಅವ್ರು ಪ್ರಾಣಿ ಅಲ್ಲ. ಅಲ್ಲಿ ಹೋಗಿ ಒಂದು ಮೂಲಭೂತ ಸೌಕರ್ಯ ಬೇಕು, ಲೈಟ್ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಸಂಪರ್ಕ ರಸ್ತೆ ಬೇಕು ಬೇಸಿಕ್. ಆಮೇಲೆ ಅಲ್ಲಿಂದ ನೀವು ತಮ್ಮಾತಿಮಿ ಗುಡ್ಡಕ್ಕೆ ಹೋಗ್ಬೇಕಾದ್ರೆ ಫುಲ್ ಜಾಲಿ, ಹೌದಾ? ಅಲ್ಲಿ ನೀವು ಸಾಯಂಕಾಲ ಒಂದು 6 ಗಂಟೆ ಸ್ವಲ್ಪ ಮಬ್ಬ ಹೋಗುವಂಥ ರಸ್ತೆ ಅಲ್ಲ. ಅದನ್ನು ಸ್ವಲ್ಪ ಮಕ್ಕಳಿರುವಂಥ ಇದನ್ನೆಲ್ಲ ರೆಗ್ಯುಲರ್ ಮಾಡಬೇಕು. ಈಗ ಸಂಪರ್ಕ ರಸ್ತೆಗೆ ಏನಾಗಿತ್ತು ಅಂತಂದ್ರೆ ಒಂದು ರೆವೆನ್ಯೂ ನಕ್ಷೆ ಬರಬೇಕಾಗಿತ್ತು, ಅದು ನಿಮಗೆ ಮಟ್ಟಕ್ಕೆ ಬಂತು. ಈಗ ನಾವು ನೀವೇನ ರೆಡಿ ಮಾಡ್ಕೊಂಡಿದ್ದೀವಿ, ಏನು ರೇಟ್ ನೆಗೋಷಿಯೇಷನ್ಗೆ ನಮ್ಮ ಜಿಲ್ಲಾಧಿಕಾರಿಗೆ ನಾವು ಬಳಸ್ತೀವಿ. ಇನ್ನೇನ ರೆಡಿ ಮಾಡ್ತೀವಿ ರೇಟ್ 8 ಕೋಟಿ ಜಾಗ ರಸ್ತೆ ಅವರು ಓನರು ಕೊಡಕ್ಕೆ. ಈಗ ಅವ್ರಿಗೆ ರೇಟ್ ಫಿಕ್ಸ್ ಮಾಡಿ ಅದು ಹಾಕಿದ್ರೆ ಒಂದು ಸಂಪರ್ಕ. ಆಮೇಲೆ ಈಗ ಲೈಟಿಂದು ಬೋರಿಂದು ಹೊಡಿಸ್ಬೋದು. ಬೋರ್ ಈಗ ಅಲ್ಲಿ ಓಡಿಸ್ಬೋದು, ಬಟ್ ಅಲ್ಲಿ ಕರೆಂಟ್ ಇಲ್ಲ. ಬೋರ್ ಹೊಡಿಸಿದ್ರು ಕರೆಂಟ್ ಇತ್ತಂದ್ರೆ ಮಾತ್ರ ನೀರು ಬರ್ತಿಲ್ಲ. ಅಂತಂದ್ರೆ ಹ್ಯಾಂಡ್ ಪಂಪ್ ಕುಡಿಸ್ಬೇಕಾಗುತ್ತೆ, ಕಷ್ಟ ಆಗುತ್ತೆ. ಅವು 2 ಮೂಲಭೂತ ಸೌಕರ್ಯ ಸಲುವಾಗಿ ಪೆಂಡಿಂಗ್ ಐತೆ. ಈಗ ಮುಂದಿನ ವಾರದ ಮುಂದಿನ ವಾರ ಅವರು ನಮ್ಮ ಆಶ್ರಯ ಸಮಿತಿ ಅಧ್ಯಕ್ಷರು ಅವರ ಗಮನಕ್ಕೆ ಆದಷ್ಟು ತೀವ್ರ. ನನಗೂ ನೆನಪೈತೆ, ನಾನು ಲಾಸ್ಟ್ ಟೈಮ್ CM ಅವ್ರು ಬಂದಾಗ ನಾನು ಫೋನೇ ಮಾತಾಡೋದು ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ನಾವು ಕಾರ್ಯಪ್ರವೃತ್ತರಿಗೆ ಕೆಲಸ ಮಾಡಾಕ್ತೀವಿ. ಮುಂದಿನ ವಾರದೊಳಗೆ ಸಾಧ್ಯ ಆದ್ರೆ ಶಾಸಕರು ಇನ್ನೊಂದು ಸರಿ ಕಳ್ಕೊಂಡು ಇದನ್ನೆಲ್ಲ ಒಂದ್ಸರಿ ಮೀಟಿಂಗ್ ಕರೆಯೋಣ ಹೇಳ್ತೀವಿ. ರೈಸ್ ಆಫ್ ನ್ಯೂಸ್ ಲಕ್ಷ್ಮೇಶ್ವರ.